ಶಾಂತಪ್ಪ ಏನೂ ಅಂದಿರಲಿಲ್ಲ. ಆತ ಹುಟ್ಟ ವ್ಯಾಪಾರಿ. ಹಿಂಡುವ ಹಸು ಯಾವುದು ಅಂತ ತಕ್ಷಣಕ್ಕೆ ಅರಿಯಬಲ್ಲ ಜಾಣ. ಹಿಮವಂತ್ ತನ್ನನ್ನು ಏನು ಕೇಳುತ್ತಿದ್ದಾನೆಂಬುದು ಅತ್ಯಂತ ಸ್ಪಷ್ಟವಾಗಿ ಶಾಂತಪ್ಪನಿಗೆ ಅರ್ಥವಾಗಿತ್ತು. ನಿಮ್ಮ ದುಡ್ಡು ನನ್ನ ಕನಸು. ಭೇಟಿಯಾದರೆ ಸಾಕು. ನಿಮ್ಮ ಬೊಕ್ಕಸದ ಮೇಲೆ ಕಣಕವೃಷ್ಟಿ. ಅದಿಷ್ಟು ನೀವೇ ಇಟ್ಕೊಳ್ಳಿ. ನನ್ನ ಪ್ರಾರ್ಥನೆಗಳಿಗಾಗಿ ಸಾಲ ಕೊಡಿ. ದುಸರಾ ಮಾತೇ ಆಡಿರಲಿಲ್ಲ ಶಾಂತಪ್ಪ. ಈ ಸದ್ಯಕ್ಕೆ ಎಷ್ಟು ಬೇಕು ಹೇಳು ಅಂತ ಕೇಳಿದ್ದ. ಈ ಜಮೀನಿನಲ್ಲಿ ಮೊದಲ ಕಲ್ಲು ಹೂಳಿದ ದಿನ, ನೀವು ಹಾಕಿದ ದುಡ್ಡಿಗೆ ಮೊದಲ ಪ್ರತಿಫಲ ಬಂದ ದಿನ, ಅವತ್ತು ಕೇಳ್ತೀನಿ ಸಾವ್ಕಾರ್ರೆ. ಅಲ್ಲಿಯ ತನಕ ನನಗೊಂದು ಬಿಡಿಗಾಸು ಬೇಡ ಅಂದು ಬಂದಿದ್ದ. ಅವನ ಕಣ್ಣುಗಳಲ್ಲಾಗಲೇ ಪ್ರಾರ್ಥನಾ ಲೇಔಟ್ ಸಣ್ಣಗೆ ಮೈ ಮುರಿಯುತ್ತಿತ್ತು. ಎಂಥ ಚಂದದ ಹೆಸರಲ್ಲವೇ? ಪ್ರಾರ್ಥನಾ ರೆಸಾರ್ಟ್, ಪ್ರಾರ್ಥನಾ ಪಾರ್ಕ್, ಪ್ರಾರ್ಥನಾ ಕಮ್ಯುನಿಟಿ ಹಾಲ್ ಮತ್ತು ಪ್ರಾರ್ಥನಾ ಹಾಸ್ಪಿಟಲ್. ತನ್ನ ಪ್ರತಿ ಕನಸು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಬೇಕು. ಪ್ರಾರ್ಥನಾಳ ಪಕ್ಕದಲ್ಲೇ ನಿಂತು ಅದನ್ನು ನನಸಾಗಿಸಿಕೊಳ್ಳಬೇಕು. ಇಷ್ಟಕ್ಕೂ ಪ್ರಾರ್ಥನಾ ಲೇಔಟ್ ಎಂಬ ಹೆಸರಿಡಲು ಮಂಡಿ ಮರ್ಚೆಂಟ್ ಶಾಂತಪ್ಪ ಒಪ್ಪುತ್ತಾನಾ? ಗೊತ್ತಿಲ್ಲ. ತನ್ನ ವಂಶದ ಹೆಸರಿಡು ಅನ್ಬಹುದು, ನಂದಕ್ಕನ ಹೆಸರಿಡು ಅನ್ಬಹುದು. ಹೆಸರು ಯಾವುದಾದ್ರೇನಂತೆ, ಕನಸು ನನ್ನದು. ಸೆಂಟ್ರಲ್ ಲೈಬ್ರರಿಯ ನಿಶ್ಶಬ್ದದಲ್ಲಿ ಅವಳು ಕುಳಿತು ಗಂಭೀರವಾಗಿ ಓದುತ್ತಿದ್ದರೆ, ಹಿಮವಂತ್ ಇನ್ನೊಂದು ಮೂಲೆಯಲ್ಲಿ ಕುಳಿತು ಮಂಜಿನಷ್ಟು ಬೆಳ್ಳಗಿನ ಹಾಳೆಯಲ್ಲಿ ಪೆನ್ಸಿಲಿನಿಂದ ಸರಸರನೆ ಕೆಲವು ಗೆರೆಗಳನ್ನು ಎಳೆತೊಡಗಿದ. ಅವನಿಗೊಂದು ಹಂತದಲ್ಲಿ ದೊಡ್ಡದಾಗಿ ನಗು ಬಂದು ಬಿಟ್ಟಿತು. ನೆಲ ತನ್ನದಲ್ಲ, ಅಸಲಿಗೆ ಇಂಜಿನಿಯರ್ ಕೂಡ ಅಲ್ಲ, ಜನ್ಮದಲ್ಲೊಂದು ಮನೆ ಕೂಡ ಕಟ್ಟಿದವನಲ್ಲ. ಎಷ್ಟು ಎಕರೆಗೆ ಎಷ್ಟು ಸೈಟುಗಳಾಗುತ್ತವೆ ಎಂಬುದು ಅಂದಾಜಿಗಿಲ್ಲ. ಇಲ್ಲಿ ರಸ್ತೆ, ಇಲ್ಲಿ ಬಾವಿ, ಇಲ್ಲೊಂದು ಪಾರ್ಕು, ಮೂಲೆಯಲ್ಲೊಂದು ದೇವಸ್ಥಾನ. ಶಾಲೆಗೆಂತ ಮಗುವನ್ನು ಲೇಔಟ್ನಿಂದಾಚೆಗೆ ಕಳಿಸಲೇಬೇಕಿಲ್ಲ. ಪುಟ್ಟ ಶಾಲೆ ಕಟ್ಟುತ್ತೇನೆ. ನರಸಿಂಹಯ್ಯನವರೇ ಬಂದು ಶಾಲೆ ನಡೆಸಿಕೊಡುವಂತಿದ್ರೆ ಅಷ್ಟೇ ಅಲ್ಲ, ಸುಮ್ಮನೆ ಫೋನು ಮಾಡಿ ಹೇಳಿದರೆ ಸಾಕು. ಅಕ್ಕಿ, ಬೇಳೆ, ಎಣ್ಣೆ, ಹಿಟ್ಟು, ತರಕಾರಿ, ಲೈಟ್ ಬಿಲ್ಲು, ನೀರಿನ ಬಿಲ್ಲು, ಮನೆ ಕಂದಾಯ ಎಲ್ಲ ತೂಗಿಸಿಕೊಂಡು ಹೋಗುವವರಿರುತ್ತಾರೆ. ಬೇಜಾರಾದರೆ ಪುಟಾಣಿ ಸಿನಿಮಾ ಹಾಲ್, ಕಾಯಿಲೆಗೆ ಬಿದ್ದರೆ ಪ್ರಾರ್ಥನಾ ಹಾಸ್ಪಿಟಲ್, ಮದುವೆಗಳಿಗೊಂದು ಛತ್ರ, ಚಿಕ್ಕ ಪಾರ್ಟಿ ಹಾಲ್, ದೊಡ್ಡ ಆಟದ ಬಯಲು, ಒಂದು ಪ್ಲೇ ಹೋಮ್. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನೆರೆಮನೆಯವರನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಪಕ್ಕದ ಸೈಟು ಯಾರಿಗೆ ಮಾರಬೇಕು ಅವರನ್ನು ನೀವೇ ಕರೆತನ್ನಿ. ನಿಮಗೊಂದಿಷ್ಟು ಕಮಿಷನ್. ಜಮೀನು ನಮ್ಮದಿರಬಹುದು, ಮನೆ ಕಟ್ಟಿ ಕೊಡುವವರು ನಾವೇ ಇರಬಹುದು. ಜೀವನ ಪೂರ್ತಿ ಒಟ್ಟಿಗೆ ಇರಬೇಕಾದವರು ನೀವೇ ಅಲ್ಲವೇ? ಚೂಸ್ ದ ನೈಬರ್. ಬಿಳಿ ಹಾಳೆಯ ಬ್ರೋಷರ್ನ ಮೇಲೆ ಹಾಗಂತ ಕೊನೆಯ ವಾಕ್ಯ ಬರೆದು ತಲೆ ಎತ್ತಿ ನೋಡಿದ. ಪ್ರಾರ್ಥನಾ ಬಯಾಲಜಿಯಲ್ಲಿ ಮುಳುಗಿ ಹೋಗಿದ್ದಳು. ಒಂದೇ ಒಂದು ಸಲ ಅವಳೊಂದಿಗೆ ತನ್ನ ಕನಸು ಹಂಚಿಕೊಳ್ಳೋಣವೇ ಅಂದುಕೊಂಡ. ಓದುತ್ತಾ ಕುಳಿತವಳನ್ನು ಕದಲಿಸಲು ಮನಸ್ಸಾಗಲಿಲ್ಲ. ಅಸಲಿಗೆ ಇದೆಲ್ಲ ವಿವರ ಅವಳಿಗೆ ಗೊತ್ತಾಗೋದು ಬೇಡ. ಪ್ರಾರ್ಥನೆ ಫಲಿಸಿದ ಕೊನೆಯ ದಿನ ಇದನ್ನೆಲ್ಲ ಹೇಳಿದರಾಯಿತು. ಬ್ರೋಷರ್ ಮಡಚಿ ಜೇಬಿಗಿಟ್ಟುಕೊಂಡ ಹಿಮವಂತ್ ಮತ್ತೊಮ್ಮೆ ಪ್ರಾರ್ಥನಾಳನ್ನೇ ನೋಡಿದ. ಬಯಾಲಜಿ ಆವರಿಸಿಕೊಂಡಿತು. ಲೈಬ್ರರಿ ಮುಚ್ಚುವ ಹೊತ್ತಿಗೆ ಹಿಂತಿರುಗಿದರಾಯ್ತು ಅಂದುಕೊಂಡವನೇ ಕುರ್ಚಿಯಿಂದೆದ್ದು ಹೊರಬಿದ್ದ. ನೀನು ಇಂಜಿನಿಯರ್ ಅಲ್ಲ ಅಂದರೆ ನಂಬೋಕ್ಕಾಗಲ್ಲ. ಇವತ್ತಿನ ತನಕ ಯಾವುದೇ ವ್ಯಾಪಾರ ಮಾಡಿಲ್ಲ ಅಂತೀಯ. ಕೈಯಲ್ಲಿ ನಯಾ ಪೈಸಾ ಇಲ್ಲ ಅನ್ನೋದು ನಿನ್ನ ಮುಖ ಮತ್ತು ಶರ್ಟ್ ನೋಡಿದರೆ ಗೊತ್ತಾಗುತ್ತೆ. ಆದರೆ ತಮ್ಮ, ನಿಮ್ಮ ನೆರೆಮನೆಯವರನ್ನು ನೀವೇ ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಸ್ಲೋಗನ್ ಇದೆಯಲ್ಲ, ಬಿ ಶೋರ್. ಶಿವಮೊಗ್ಗೆ ದಂಗೆದ್ದು ಹೋಗ್ತದೆ. ಕೈ ತುಂಬ ದುಡ್ಡು ಮಾಡ್ತೀಯ. ಮುಂದಿನ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳುವ ಹೊತ್ತಿಗೆ ಈ ಊರಿನ ಶ್ರೀಮಂತರು ದುಡ್ಡಿನ ಚೀಲ ಹಿಡ್ಕೊಂಡು ನಿನಗೋಸ್ಕರ, ಅವರದೊಂದು ಪಾರ್ಟ್ನರ್ಶಿಪ್ಗೋಸ್ಕರ ಕಾದಿರ್ತಾರೆ. ಗುಡ್ ಲಕ್. ನಾಳೆ ಸಂಜೆ ಹೊತ್ತಿಗೆ ಒಂದು ಸ್ಕೆಚ್ ಮಾಡಿಟ್ಟಿರ್ತೀನಿ. ನೀನು ಬಂದು ನೋಡಿದರೆ ಮುಂದಿನ ಕೆಲಸ ಮಾಡಬಹುದು. ಬ್ರೋಷರ್ ಪೂರ್ತಿಯಾಗಿ ಪ್ರಿಂಟಾಗಿ ಬರೋದಕ್ಕೆ 8 ದಿನ ಬೇಕು. ತುಂಬ ಅವಸರದಲ್ಲಿರೋ ಹಾಗೆ ಕಾಣ್ತೀಯ. ಮುಂದಿನ ಪ್ರಾಜೆಕ್ಟ್ಗೆ ಹೀಗೆ ಅವಸರ ಮಾಡ್ಕೋಬೇಡ. ಹಿಮವಂತನಿಗಿಂತ 4 ವರ್ಷಕ್ಕೆ ಹಿರಿಯವನಿರಬಹುದು ಆತ.
ಮೂಲತಃ ಕಲಾವಿದ, ಇಂಜಿನಿಯರಿಂಗ್ ಮಾಡಿಕೊಂಡಿದ್ದಾನೆ. ಬುದ್ಧಿ ಬಳಸಿದ್ದರೆ ಇಂಥ 10 ಲೇಔಟ್ಗಳನ್ನು ಆತ ಈ ಹೊತ್ತಿಗೆ ಮಾಡಿ ಮುಗಿಸಬಹುದಿತ್ತು. ಆದರೆ ಬುದ್ಧಿ ಯಾರ ಸ್ವತ್ತೂ ಅಲ್ಲ. ಶಿವಮೊಗ್ಗದ ಶ್ರೀಮಂತರಿಗೆ ಮದುವೆ ಕಾರ್ಡು, ಬ್ರೋಷರು, ಸಣ್ಣ ಪುಟ್ಟ ಪ್ಲ್ಯಾನ್ಗಳು ಮಾಡಿಕೊಡುತ್ತಾ ಕುಳಿತಿದ್ದಾನೆ. ಕಣ್ಣುಗಳಲ್ಲಿ ಚುರುಕುತನವಿದೆ. ಬ್ರೋಷರಿಗೊಂದು ಕಲಾತ್ಮಕತೆ ತಂದುಕೊಡಬಲ್ಲ ಜಾಣ. ಈಗಾಗಲೇ ಮುಂದಿನ ಪ್ರಾಜೆಕ್ಟಿನ ಬಗ್ಗೆ ಮಾತನಾಡುತ್ತಾನೆ. ನನ್ನ ಪಾಲಿಗೆ ಮುಂದಿನ ಪ್ರಾಜೆಕ್ಟ್ ಅಂತ ಯಾವುದೂ ಇಲ್ಲ ಸರ್. ಏನೇ ಮಾಡಿದ್ರೂ ಇನ್ನು 5 ವರ್ಷಗಳನ್ನು ಹೀಗೆ ಇನ್ನೊಬ್ಬರಿಗೋಸ್ಕರ ಅಂತ ಮಾಡ್ತಿರ್ಬೇಕು. 5ನೇ ವರ್ಷ ಮುಗಿದ ಮಾರನೆಯ ದಿನ ನನ್ನದು ಅಂತ ಸ್ವಂತದ ಬದುಕು ಶುರುವಾಗುತ್ತೆ. ಅದರ ಹೆಸರು ಪ್ರಾರ್ಥನಾ. ಎದುರಿಗೆ ಕುಳಿತ ಕಲಾವಿದನಿಗೆ ಹಾಗಂತ ಹೇಳಿಬಿಡೋಣವೆಂದುಕೊಂಡನಾದರೂ ಹಿಮವಂತ್ ತುಟಿ ಬಿಚ್ಚಲಿಲ್ಲ. 8ನೇ ದಿನದ ಹೊತ್ತಿಗೆ ಬ್ರೋಷರಿಗೋಸ್ಕರ ಬರ್ತೀನಿ. ಬ್ರೋಷರ್ ನನ್ನ ಕೈಗೆ ತಲುಪಿದ ಮಾರನೆಯ ದಿನ ನಿಮ್ಮ ಬಿಲ್ ಚುಕ್ತಾ ಆಗ್ತದೆ. ನನ್ನನ್ನು ನೀವು ನಂಬಬೇಕು ಅಂದವನೇ ಎದ್ದು ನಿಂತ.